ಅಣ್ಣ ಫಸ್ಟ್ ಹೊಸ ವರ್ಷದ ಅಣ್ಣ ಫಸ್ಟು ಹೊಸ ಇನ್ನು ಬಿಲೇಟೆಡ್ ಹೊಸ ವರ್ಷದ ಆರ್ಥಿಕ ಶುಭಾಶಯ. ಸೇಮ್ ಟು ಯು. ಆಮೇಲೆ ಎಲ್ಲ ನಮ್ಮ ಕನ್ನಡ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ನಮ್ಮ ಕಾಟೇರ ಚಿತ್ರತಂಡದಿಂದ. ಓಕೆ, ಈಗ ಕಾಟೇರ ಚಿತ್ರ ಹೆಂಗೆ ಅಂತಂದರೆ ಸೊ ಎಲ್ಲರಿಗೂ ಒಂಥರ ಹಬ್ಬದ ವಾತಾವರಣ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀನಿ? ಇಲ್ಲ, ಇದಕ್ಕೆ ನಾನು ಲಾಸ್ಟ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ. ನಾನು ಆ್ಯಕ್ಚುಲಿ ಇವಾಗ ಇವಾಗ ಏನು ಬೇಕಾದ್ರೆ ನಾವು ಮಾತಾಡ್ತಾ ಇರ್ಬೋದು. ಬಟ್ ಸಿನಿಮಾ ರಿಲೀಸ್ ಆದ ಮೇಲೆ ಆ ಸಿನಿಮಾ ನೀವು ನೋಡಿದ ಮೇಲೆ ಖಂಡಿತವಾಗ್ಲೂ ಒಂದು ಹಬ್ಬ ಅಂತ ಮಾಡೇ ಮಾಡ್ತೀರಾ. ಯಾಕೆ ಅಂತ ನಾನು ಯಾಕೆ ಅಷ್ಟೊಂದು ಕಾನ್ಫಿಡೆನ್ಸ್ ಹೇಳ್ತಾ ಇದ್ದೀನಿ ಅಂತಂತಂದರೆ, ನಾವು ಸಿನಿಮಾನ ಹಾಗೆ ನೋಡಿದ್ದೀವಿ. ಅದರಲ್ಲಿ ಆ ಪಾತ್ರ ನಮ್ಮ ಬಾಸ್ ಏನು ಮಾಡಿದ್ದಾರೆ ಅದು 2ರಷ್ಟು ಪಟ್ಟು, ಅಂದರೆ ಪ್ರೀವಿಯಸ್ ಎಲ್ಲ ಸಿನಿಮಾ ತೊಗೊಂಡ್ರು ಕೂಡ ಇದರಲ್ಲಿ ದಿ ಬೆಸ್ಟ್ ಪರ್ಫಾರ್ಮೆನ್ಸು ಅವ್ರು ಮಾಡಿರೋದು ಆ 2 ಕ್ಯಾರೆಕ್ಟ್ರನ್ನ. ಅಂದರೆ ಅಷ್ಟು ಅವರು ಹಾರ್ಡ್ ವರ್ಕ್ ಮಾಡಿರೋದಕ್ಕೇ ಇವತ್ತಿಗೆ ಜನ ಅಷ್ಟು ಆ 2 ಕ್ಯಾರೆಕ್ಟರ್ ಅಂದರೆ ಆ ಬಾಸ್ನ ಅಷ್ಟು ಇಷ್ಟಪಡ್ತೀರ ಅಂತಂದರೆ ಬಿಕಾಸ್ ಆಫ್ ಅವರ ಒಂದು ಹಾರ್ಡ್ ವರ್ಕು. ಅದೇ ರೀತಿ ನಮ್ಮ ನಿರ್ದೇಶಕರಾದ ತರುಣ್ ಸುಧೀರ್ ಇದ್ದಾರಲ್ಲ, ಅವರು ಕೂಡ ಅಷ್ಟೇ ಆ ಸ್ಕ್ರಿಪ್ಟನ್ನು ಅವ್ರಿಗೆ ಅಂತಲೇ ಇಟ್ಟಿದ್ದು. ಆ ಸ್ಕ್ರಿಪ್ಟನ್ನು ಅಂದರೆ ಬಸ್ ಇದನ್ನು ನೀವೇ ಮಾಡಬೇಕು ಈ ಸ್ಕ್ರಿಪ್ಟನ್ನು ಅಂತ ಅಂದ್ಬಿಟ್ಟೆ ಅದು ಮಾಡಿದ್ದು. ಸೊ ಒಂದೇ ಸಿಟ್ಟಿಂಗಲ್ಲಿ ಕತೆ ಹೇಳಿದಾಗ ಬಾಸ್ ಒಂದೇ ಅಷ್ಟೇ ಮಾತು, ಚೆನ್ನಾಗಿ ಇದು ನಾನು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಾವು ಅಲ್ಲಿಂದ ನಾವು ಈ ಸಿನಿಮಾಗೆ ವರ್ಕ್ ಮಾಡ್ತಾ ಹೋದ್ವಿ. ಹೆಂಗೆ ಅಂತಂದರೆ ಈ 55 ಸಿನಿಮಾ ಏನು ಮಾಡಿದ್ರು ಅದಕ್ಕಿಂತ ಇವಾಗನೇ ಆ್ಯಕ್ಚುಲಿ ನಾವು ಕೂಡ ಹಿಂದೆ ಕೂಡ ಅದೇ ಸೇಮ್ ನಾವು ರಾಬರ್ಟ್ ಮಾಡಿದ್ವಿ, ಚೌಕ ಮಾಡಿದ್ವಿ. ಅದು ಬಿಟ್ಟು ಅಂದರೆ ನಾವು ಒಂದು ಜಾನರ್ನ ಟಚ್ ಮಾಡಿದ್ರೆ ಇನ್ನೊಂದು ಜಾನರ್ನ ಬೇರೆ ರೀತಿ ನಾವು ತೋರಿಸ್ಬೇಕು ಅಂತ ಅನ್ನೋದ್ರೆ, ಸೊ ಅದಕ್ಕೆ ನಮಗಿದು ಒಂದು ಒಳ್ಳೆ ಜಾನರ್ ಸಿಗ್ತದೆ. ಅಂತಂದರೆ ಈ 70s 80s ಬ್ಯಾಕ್ಡ್ರಾಪ್ ಸಿಕ್ಕಿದಾಗ ಇದರಲ್ಲಿ ಎಲ್ರಿಗೂ ಸ್ಕೋರ್ ಮಾಡ್ಕೊಳ್ಳೋಷ್ಟು ಇದೆ. ಅಂದರೆ ನಾನು ಹೇಳ್ತಿರೋದು ಒಬ್ರಿಗೆ ಅಂತಂತಲ್ಲ, ಎಲ್ಲರೂ ಹೇಳ್ತಿರೋದು. ನಾನು ಇವಾಗ ನಾನೇ ಆಗ್ಬೋದು, ನಾನು ಡೈರೆಕ್ಟರ್ ಆಗ್ಬೋದು, ಒಬ್ಬ ಕಥೆಗಾರರಾಗ್ಬೋದು, ಒಬ್ಬ ಫೈಟ್ ಮಾಸ್ಟರ್ ಆಗ್ಬೋದು, ಒಬ್ಬ ಡ್ಯಾನ್ಸ್ ಮಾಸ್ಟರ್ ಆಗ್ಬೋದು, ಒಬ್ಬ ಆರ್ಟ್ ಡೈರೆಕ್ಟರ್ ಆಗ್ಬೋದು, ನಮ್ಮ ಹೀರೋಯಿನ್ನು, ನಮ್ಮ ಪ್ರೊಡ್ಯೂಸರ್, ಅಂದರೆ ಎಲ್ಲರೂ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಥರ ಪ್ಲೇ ಆಗ್ತಾರೆ ಅಂತಂದರೆ ಎಲ್ಲರದ್ದು ಆ ಒಂದು ಜವಾಬ್ದಾರಿ ಕೆಲಸ ಈ ಸಿನಿಮಾದಲ್ಲಿದೆ. ಸೊ ಇವತ್ತಿಗೆ ಈ ಸಿನಿಮಾ ಇಷ್ಟು ದೊಡ್ಡ ಮಟ್ಟಿಗೆ ಜನ ಮೆಚ್ಕೊಂಡಿದ್ದಾರೆ ಅಂತಂದರೆ ಇಡೀ ನಮ್ಮ ಚಿತ್ರತಂಡಕ್ಕೆ ಒಂದು ಏನಂತಾರೆ ಒಂದು ಹೆಮ್ಮೆಯ ವಿಷಯ. ಓಕೆ, ನಾ ಈ 2 ದಿನದಲ್ಲಿ ಸೊ 1 ಕೋಟಿನ ರೀಚ್ ಮಾಡ್ತು. ಸೊ ಅದ್ರ ಬಗ್ಗೆ ಜನ ತುಂಬ ವ್ಯಕ್ತಪಡಿಸಿದ್ದಾರೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ನೊಂದ್ಸರಿ ಹೇಳಿ. ಇವಾಗ 2 ದಿನದಲ್ಲಿ 1 CR ಕ್ರಾಸ್ ಮಾಡ್ತು. ಸೊ ಟಿಕೆಟ್ ಇದ್ರಲ್ಲೇನೆ. ಸೊ ಇದು ಒಂಥರ ನಮ್ಮ ಕರ್ನಾಟಕದಲ್ಲೇ ರೆಕಾರ್ಡ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದಕ್ಕಿಂತ ಖುಷಿ ನಮ್ಗೆ ಇನ್ನೇನು ಬೇಕು. ಅಂದರೆ ಈ ಸಿನಿಮಾ ಬರ್ತಿದೆ ಒಂದು 4 ದಿವಸದ ಮುಂಚೆನೇ ನಾವು ಬುಕ್ಕಿಂಗ್ ನಾವು ತೊಗೊಳ್ತಾರೆ. ಸೊ ಈ ಮಟ್ಟಕ್ಕೆ ಹೋಗ್ತಾರೆ ಅಂತಂದರೆ ಅವ್ರ ಮೇಲೆ ಏನಂತೀರ ಅಭಿಮಾನ. ಅವ್ರನ್ನ ಸೆಲೆಬ್ರಿಟೀಸ್ ಅಂತ ಕರೀತಾರೆ, ಸೆಲೆಬ್ರಿಟೀಸ್ ನಮ್ಮ ದೇವರು ಅಂತ ಕರೀತಾರೆ. ಸೊ ಆ ದೇವ್ರನ್ನ ನೋಡಬೇಕು ಅಂತಾನೆ ಈ ರೀತಿ ಇದೆ. ಸೊ ಆ ದೇವರು ಇವತ್ತು ನೋಡಿದ್ದಾರೆ, ಮೆಚ್ಕೊಂಡಿದ್ದಾರೆ. ಸೊ ಅದಕ್ಕಿಂತ ಖುಷಿ ಇನ್ನೇನು ಬೇಕು. ಓಕೆ ಸರ್, ಈಗ ಸೊ ಲಾಸ್ಟಲ್ಲಿ ಎಲ್ಲ ಆಚೆ ಆಡಿಯನ್ಸ್ ವ್ಯೂಸ್ ಕೇಳಿದಾಗ ಸೊ ಸೈಲೆಂಟು 2 ನಿಮಿಷ ಸೈಲೆಂಟು ಆಚೆ ಬಂದರೆ ಅದೇ ಕಣ್ಣು ಮುಂದೆ ಬರ್ತಾ ಇದೆ, ಆ ವಿಜುವಲೇಷನ್ಸ್ ಆಗಲಿ ಇದಾಗಲಿ. ಸೊ ಅದ್ರ ಬಗ್ಗೆ ಹೆಂಗೆ? ನಾನು ಆ್ಯಕ್ಚುಲಿ ಒಂದು ಇಂಟರ್ವ್ಯೂನಲ್ಲಿ ನಾನು ಅಷ್ಟೇ ಹೇಳಿದ್ದೆ ಅವರಿಗೆ, ಇಡೀ ಸಿನಿಮಾನ ನೀವು ನೋಡಿದ ಮೇಲೆ ನೀವು ಆಚೆ ಕಡೆ ಬರಬೇಕಾದ್ರೆ ಏನಾದರೂ ಒಂದು ತೊಗೊಂಬರ್ತೀರಾ? ಇಲ್ಲ. ಆ್ಯಕ್ಚುಲಿ ನಾನು ಒಂದು ಮಾತು ಹೇಳ್ತಿದ್ದೆ ಅವರಿಗೆ, ಇನ್ನೊಂದು ಸಲ ಬೇಕಾದ್ರೆ ಅವ್ರು ನೋಡ್ತಾರೆ. ಯಾಕೆಂತಂದರೆ ಇವಾಗ ಒಂದು ಪ್ರಾಸ್ಪೆಕ್ಟಿವ್ನಲ್ಲಿ ಈ ಸಿನಿಮಾ ನೋಡಿದ್ಬಿಟ್ಟು ಆಚೆ ಕಡೆ ಬಂದಾಗ ನಾನು ಏನೋ ಒಂದು ಮಿಸ್ ಮಾಡ್ಕೊಂಡಿದ್ದೀನಲ್ಲ ಸಿನಿಮಾದಲ್ಲಿ, ಏನೋ ಮಿಸ್ ಆಗಿದೆ ಅದರಲ್ಲಿ, ಮತ್ತೆ ಅದೇನೋ ನೋಡಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ನಿಜವಲ್ಲೂ ರಿಪೀಟ್ ಅಂತ ಆಡಿಯನ್ಸ್ ಅಂತ 100% ಬರ್ತಾರೆ. ಒಂದು ಸಿನಿಮಾ ನೋಡ್ಕೊಂಡು ಆಚೆ ಕಡೆ ಬರ್ಬೇಕಾದ್ರೆ ಯಾಕೆ ಗುಂಗಲ್ ಬರ್ತಾರೆ ಅಂತಂದರೆ ಆ ಫೀಲ್ ಇದೆ ಗೊತ್ತಾ, ಅದು ಫೀಲು, ಆ ಫೀಲ್ ಬಂದಲ್ಲಿ ಕೂರಿಸುತ್ತಲ್ಲ. ಸೊ ಆ ಫೀಲಿಗೆ ಒಂದು ಗುಂಗಲ್ಲಿ ಆ ಫೀಲಲ್ಲಿ ಬರ್ತಾರೆ. ಅದೇ ನಮಗೆ ಇವತ್ತು ಖುಷಿಯಾಗಿದ್ದು. ಸೊ ಎಲ್ಲರೂ ಕೇಳಿದ್ರು ಕೂಡ ಅದನ್ನೇ ಹೇಳ್ತಾರೆ, ಏನು ಅದ್ಭುತವಾಗಿ ಮಾಡಿದ್ದಾರೆ ಬಾಸು, ಆ 2 ಕ್ಯಾರೆಕ್ಟರ್ನು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಅದಕ್ಕೆ ಬಿಕಾಸ್ ಆಫ್ ಹಿಸ್ ಹಾರ್ಡ್ ವರ್ಕ್. ಥ್ಯಾಂಕ್ ಯು.